ವರದಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಆಡಳಿತ. ಕಗ್ಗಿ ಕೆರೆಗೆ ನೀರು ಬಿಡುಗಡೆ, 28 ಹಳ್ಳಿಗಳ ಕುಡಿಯುವ ನೀರಿನ ಸಂಕಷ್ಟಕ್ಕೆ ತಾತ್ಕಾಲಿಕ ಪರಿಹಾರ. ಗ್ರಾಮಸ್ಥರಿಂದ ಮಾಧ್ಯಮಕ್ಕೆ ಅಭಿನಂದನೆ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನೆಲ್ಲಿಹಂಕಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಗ್ಗಿ ಕೆರೆ ಬಹುಗ್ರಾಮ ಕುಡಿಯುವ ನೀರಿನ ಬಿಮುಕ್ತರ ಸಂಕಷ್ಟ ಕುರಿತು ಪ್ರಸಾರವಾದ ವರದಿ ಬೆನ್ನಲ್ಲೇ ತಾಲೂಕಾ ಆಡಳಿತ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಗ್ಗಿ ಕೆರೆಗೆ ನೀರು ಬಿಡುವ ಕಾರ್ಯವನ್ನ ಆರಂಭಿಸಿದೆ. ಕಳೆದ 3 ದಿನಗಳಿಂದ ಉಬ್ರಾಣಿ ಏತ ನೀರಾವರಿ ಯೋಜನೆಯ ಮೂಲಕ ಕೆರೆಗೆ ನೀರು ಹರಿಸಲಾಗ್ತಾ ಇದ್ದು 28 ಹಳ್ಳಿಗಳ ಜನರಿಗೆ ತಾತ್ಕಾಲಿಕ ನೀರಾಳತೆ ಸಿಕ್ಕಿದೆ. ದುರ್ವಿಗೆರೆ, ನೆಲ್ಲಿಹಂಕಲು, ತಾವರೆಕೆರೆ, ಮಾರವಂಜಿ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಜೀವನಾಡಿಯಾಗಿದ್ದ ಕಗ್ಗಿ ಕೆರೆ ಬರಿದಾಗುವ ಹಂತ ತಲುಪಿದ್ದರಿಂದ ಜನರು ಜಾಕವೆಲ್ ಬಂದ್ ಮಾಡಿ ಉಗ್ರ ಹೋರಾಟವನ್ನ ನಡೆಸಿದ್ರು. ಈ ಬೆಳವಣಿಗೆಗೆ ಮಾಧ್ಯಮಗಳಲ್ಲಿ ವಿಶೇಷವಾಗಿ ಎನ್ಕೆಎಸ್ ಟಿವಿ4 ಹಾಗೂ ಇತರ ಪತ್ರಿಕೆಗಳಲ್ಲಿ ಪ್ರಕಟವಾದ ವರದಿ ಪ್ರಮುಖ ಕಾರಣವಾಗಿದ್ದು, ಆಡಳಿತ ತಕ್ಷಣ ಸ್ಪಂದಿಸಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮಸ್ಥರು ಮಾಧ್ಯಮಗಳ ಪಾತ್ರವನ್ನ ಶ್ಲಾಘಿಸಿದ್ದು, ಜನರ ಸಂಕಷ್ಟವನ್ನ ಪರಿಣಾಮಕಾರಿಯಾಗಿ ಹೊರತಂದ ಕಾರಣವೇ ಅಧಿಕಾರಿಗಳು ಕ್ರಮ ಕೈಗೊಂಡರು ಎಂದು ಹೇಳಿದ್ದಾರೆ. ಈ ಹಿನ್ನೆಲೆ ಗ್ರಾಮಸ್ಥರು ಎನ್ಕೆಎಸ್ ಟಿವಿ4 ಹಾಗೂ ಹೊಸ ದಿಗಂತ ಸೇರಿದಂತೆ ಮಾಧ್ಯಮ ಪ್ರತಿನಿಧಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕಗ್ಗಿ ಗ್ರಾಮದ ಹರೀಶ್ ಅವರು, ಕಳೆದ ವರ್ಷ ಉಬ್ರಾಣಿ ಏತ ನೀರಾವರಿ ಯೋಜನೆಯ ಆಡಳಿತ ಮಂಡಳಿ ಕಗ್ಗಿ ಕೆರೆಗೆ ಸಮರ್ಪಕವಾಗಿ ನೀರು ಬಿಡಲಿಲ್ಲ. ಕೆರೆಗೆ ಬರುವ ವಾಲ್ನಲ್ಲಿ ಕಬ್ಬಿಣದ ಪ್ಲೇಟ್ ಅಳವಡಿಸಿ ಕೇವಲ 2 ರಿಂದ 3 ಇಂಚು ನೀರು ಮಾತ್ರ ಬರುವಂತೆ ಮಾಡಿದ್ರು. ಆದ್ದರಿಂದಲೇ ಈ ವರ್ಷ ಕೆರೆಯಲ್ಲಿ ನೀರು ಕಡಿಮೆಯಾಗಿದೆ. ಈಗ ಮಾಧ್ಯಮ ವರದಿಯ ನಂತರ ನೀರು ಬಿಡುಗಡೆಯಾಗ್ತಾ ಇದೆ. ಇದಕ್ಕಾಗಿ ಮಾಧ್ಯಮ ಹಾಗೂ ಜಿಲ್ಲಾಡಳಿತಕ್ಕೆ 28 ಹಳ್ಳಿಗಳ ಜನರ ಪರವಾಗಿ ಧನ್ಯವಾದಗಳು ಎಂದು ಹೇಳಿದ್ರು. ಇನ್ನು ಅವರು ಮುಂದುವರೆದು ಏತ ನೀರಾವರಿ ಯೋಜನೆಯ ಪ್ರಕಾರ 136 ದಿನಗಳು ನೀರು ಬಿಡುವ ವ್ಯವಸ್ಥೆ ಇದೆ. ಆದರೆ ಮಳೆಗಾಲದಲ್ಲಿ ಹೆಚ್ಚು ದಿನ ನೀರು ಬಿಡೋದ್ರಿಂದ ಅದರ ಪ್ರಯೋಜನ ಕಡಿಮೆಯಾಗ್ತಾ ಇದೆ. ಅದನ್ನ ಬದಲಿಸಿ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಹೆಚ್ಚು ನೀರು ಬಿಡುವಂತೆ ಯೋಜನೆಯನ್ನ ರೂಪಿಸಬೇಕು. ಬೇಸಿಗೆ ಆರಂಭಕ್ಕೂ ಮುನ್ನ ಕೆರೆಯನ್ನ ಸಂಪೂರ್ಣವಾಗಿ ತುಂಬಿಸಿದ್ರೆ ಮಾತ್ರ 2 ರಿಂದ 3 ತಿಂಗಳು ಕುಡಿಯುವ ನೀರಿನ ಭದ್ರತೆ ಸಾಧ್ಯ ಎಂದು ಆಗ್ರಹಿಸಿದ್ದಾರೆ. ಮಾಧ್ಯಮದ ಹಸ್ತಕ್ಷೇಪದಿಂದಲೇ ಆಡಳಿತ ಎಚ್ಚೆತ್ತುಕೊಂಡಿದೆ. ಮಾಧ್ಯಮ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅಭಿನಂದನೆಗಳನ್ನ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಗ್ಗಿ ಗ್ರಾಮದ ಮಹೇಶ್ವರಪ್ಪ, ಮಲ್ಲಿಕಾರ್ಜುನ, ಹರೀಶ್, ಮಂಜುನಾಥ್, ಉಮೇಶ್, ಪ್ರಸನ್ನಕುಮಾರ್, ವೀರಪ್ಪ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಮಾಧ್ಯಮದ ಒತ್ತಡ ಮತ್ತು ಜನರ ಹೋರಾಟದ ಫಲವಾಗಿ ಆಡಳಿತ ತಕ್ಷಣ ಸ್ಪಂದಿಸಿ ನೀರು ಬಿಡುಗಡೆ ಮಾಡಿರುವುದು ಗಮನಾರ್ಹ ಬೆಳವಣಿಗೆಯಾದರೂ ಶಾಶ್ವತ ಪರಿಹಾರಕ್ಕಾಗಿ ದೀರ್ಘಕಾಲಿಕ ಯೋಜನೆ ಅಗತ್ಯವಿದೆ ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ, ನೆಲ್ಲಿಹಂಕಲು, ಎನ್ಕೆಎಸ್ ಟಿವಿ4 ದಾವಣಗೆರೆ. ಕಳೆದ 1 ವಾರದಿಂದ ನಾವು ಇದೇ ಜಾಗದಲ್ಲಿ ಸೇರಿದ್ವಿ, ಕಗ್ಗಿ ಕೆರೆಯಲ್ಲಿ ನಾವು ಗ್ರಾಮಸ್ಥರೆಲ್ಲರೂ. ಅವಾಗ ನೀರಿಂದು ಕುಡಿಯೋ ನೀರಿನ ಕೊರತೆ ಒಂದು ಗ್ರಾಮ ಅಂತಲ್ಲ, ಇದು 28 ಹಳ್ಳಿಗೆ ನೀರು ಹೋಗ್ತಕ್ಕಂಥ ಜಾಗ ಇಲ್ಲಿಂದ ಕುಡಿಯೋ ನೀರಿಗೆ. ಈ ಜಾಗದಲ್ಲಿ ಏನಾಗಿತ್ತು ಅಂದರೆ, ಏತ ನೀರಾವರಿ ನಡೆಸ್ತಕ್ಕಂಥ ಕಮಿಟಿಯರು ಅವರ ಲೋಪದೋಷಗಳು ಸರಿಯಾಗಿ ನಿರ್ವಹಣೆ ಮಾಡ್ದಲೇ ನಮ್ಮ ಪೈಪಿಗೆ ವೆಲ್ಡಿಂಗ್ ಮಾಡಿ ನೀರು ಕಡಿಮೆ ಪ್ರಮಾಣದಲ್ಲಿ ಬೀಳೋ ಥರ ಮಾಡಿ ಕೆರೆಗೆ ಭರ್ತಿ ಆಗದೆ ರೀತಿ ಆಗಿತ್ತು. ಆದರೆ ಈ ಬಾರಿ ಈ ಮಾಹಿತಿನ ಈ ಪ್ರತಿಭಟನೆ ವರದಿಯಾದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಕೆರೆಗೆ ನೀರು ಹರಿಸಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ವರದಿಯಾದಂಥ ಮಾಧ್ಯಮದವರಿಗೂ, ಎನ್ಕೆಎಸ್ ಟಿವಿ ಮತ್ತು ಹೊಸದಿಗಂತ ಪತ್ರಿಕೆ ವರದಿಗಾರರಿಗೂ ಮಾಧ್ಯಮದವರಿಗೂ ಅಭಿನಂದನೆ ಸಲ್ಲಿಸಿ, ಮಾನ್ಯ ದಾವಣಗೆರೆ ಜಿಲ್ಲಾಧಿಕಾರಿಗಳಾದ ಅವರಿಗೂ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ತಾಲೂಕು ಅಧಿಕಾರಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ.